ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಾಯ್ಸ್ ಸ್ವಲ್ಪ ಚೆನ್ನಾಗಿಲ್ಲ, ಇಗ್ನೋರ್ ಮಾಡಿ ವಾಯ್ಸ್ನ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯವರೇ ಇಬ್ಬರಿಗೂ ಹಾರ್ಲಿಕ್ಸ್ ಮಾಡ್ತಾಯಿದ್ರು. ಹಾರ್ಲಿಕ್ಸ್ ರೆಡಿ ಮಾಡಿದರು ಇಬ್ರಿಗೂ ಕೂಡ. ಸಮ್ಟೈಮ್ಸ್ ವಾರ ಪೂರ್ತಿ ನಾವೇ ಮಾಡ್ತಾಯಿರ್ತೀವಿ. ಒಂದು ಭಾನುವಾರದ ದಿನ ನಮಗೆ ಯಾರಾದರೂ ಹೆಲ್ಪ್ ಮಾಡಿದ್ರೆ ಸಖತ್ ಖುಷಿ ಅನಿಸುತ್ತೆ. ದಿನಾಲೂ ನಾವೇ ಮಾಡಿ ಸಾಕಾಗಿರುತ್ತೆ ಕೆಲಸನ. ಈ ಥರ ಗಂಡ ಸಿಗಬೇಕಂದ್ರೆ ಪುಣ್ಯ ಮಾಡಬೇಕು. ಯಾಕೆಂದರೆ ಯಾವುದೇ ಒಂದು ಬೇಜಾರೇ ಮಾಡ್ಕೊಳಲ್ಲ, ಏನೂ ಮಾಡ್ಕೊಳಲ್ಲ. ನೀನು ವಾರ ಪೂರ್ತಿ ಕೆಲಸ ಮಾಡಿರ್ತೀಯ ಅಲ್ವಾ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಅವರು ಮಾಡ್ತಾರೆ. ನಾನೇನಾದರೂ ಎದ್ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾನು ಬೇರೆ ಕೆಲಸಗಳು ಮಾಡ್ಕೊತಿದ್ದೆ, ಬಟ್ಟೆ ವಾಶು, ಮನೆ ಕ್ಲೀನ್ ಮಾಡ್ತಿದ್ರೆ ಅವರು ನನಗೆ ಈ ಥರ ಕಾಫಿ, ಟೀ, ಹಾರ್ಲಿಕ್ಸ್ ಈ ಥರದ್ದೆಲ್ಲ ಅವರೇ ಮಾಡ್ತಾರೆ. ಪಟ್ ಅಂತ ಮಾಡಿಬಿಟ್ಟು ಇನ್ನು ರೆಡಿ ಮಾಡಿಕೊಡ್ತಿದ್ದಾರೆ ಅವರೇ. ಯಾವಾಗಲೂ ಅಷ್ಟೇ ಗಂಡ ಹೆಂಡ್ತಿ ಯಾವಾಗ ನಾವು ಒಬ್ರಿಗೆ ಒಬ್ಬರು ಹೆಲ್ಪ್ ಮಾಡ್ತಾ ಹೋಗ್ತೀವಿ ಆವಾಗ ಯಾವುದೇ ಬೇಜಾರಾಗಲ್ಲ, ಮನಸ್ತಾಪ ಆಗಲ್ಲ. ಜಗಳಗಳು ಬರುತ್ತೆ ಸಣ್ಣ ಪುಟ್ಟದು ಅಂದರೆ ಆಗಾಗಲೇ ಕೋಳಿ ಜಗಳಗಳು ಜಸ್ಟ್. ಆದರೆ ಅದು ತುಂಬ ಪ್ರೊಲಾಂಗ್ ಆಗಲ್ಲ. ಪ್ರೀತಿ ಯಾವಾಗಲೂ ಇರುತ್ತೆ, ಖುಷಿಯಾಗಿರ್ಬೋದು. ನಾನು ನೀನು ಅನ್ನಬಾರ್ದು, ಇಬ್ಬರು ಕೂಡ ಹೊಂದ್ಕೊಂಡು ಕೆಲಸ ಮಾಡ್ಕೊಂಡು ಹೋದರೆ ಈಸಿ ಅನಿಸುತ್ತೆ. ನಮ್ಮ ಮನೆಯವ್ರು ಹಂಗೇ. ನಾನು ತುಂಬ ಸುಸ್ತಾಗಿದ್ದರೆ ಅವ್ರು ಹೆಲ್ಪ್ ಮಾಡ್ತಾರೆ, ಅವ್ರು ತುಂಬ ಸುಸ್ತಾಗಿದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಆ ಥರ ನಮ್ಮಿಬ್ರಿಗೂ ನೀನು ಮಾಡು ನಾನು ಮಾಡು ಅನ್ನೋದೇನಿಲ್ಲ. ಅದೆಲ್ಲ ಮುಗೀತು. ಇನ್ನು ರೆಡಿ ಆಗಿಬಿಟ್ಟು ನಾವು ಇವತ್ತು ನೇಮಿಂಗ್ ಸೆರೆಮನಿ ಇತ್ತು, ಗೊತ್ತಿರೋ ಅಕ್ಕನ ಮಗಳದು. ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವು. ನೋಡಿ ಅವ್ರು ರೆಸಾರ್ಟಲ್ಲಿ ಮಾಡಿದ್ರು ನೇಮಿಂಗ್ ಸೆರೆಮನಿನ. ನಮ್ಮ ಕಡೆ ಎಲ್ಲ ಯಸ್ಸಿಕ ಶಾಸ್ತ್ರ ಅಥವಾ ನಾಮಕರಣ ಅಂತ ಹೇಳ್ತಾರೆ. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನೋಡಿ ಎಷ್ಟು ಸಕ್ಕದಾಗಿ ಮಾತ್ರ ರೆಡಿ ಮಾಡಿದರು. ಆಲ್ರೆಡಿ ಒನ್ ಟೈಮ್ ಫೋಟೋಶೂಟ್ ಎಲ್ಲ ಮುಗ್ದಿತ್ತು. ನೇಮೂ ಇಟ್ಟಿದ್ರು, ಆಗಲಿ ರಿಯಾನ್ಶಿ ಅಂತ ಇಟ್ಟಿದ್ರು. ಇವಳೇ ನೇಮಿಂಗ್ ಸೆರೆಮನಿ ಮಾಡ್ಕೊಂಡ್ರೆ ಹುಡುಗಿ, ಮಗಳು, ಅಕ್ಕನ ಮಗಳು. ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಮಾತ್ರ ರೆಸಾರ್ಟ್ ಮಾತ್ರ ಸಖತ್ತಾಗಿದೆ. ನೋಡಿ ಫೋಟೋಸು ಏನೋ ಅದಕ್ಕೆ ಅದು ನಕ್ಕಿ ಏನೋ ಬರುತ್ತಲ್ವ, ಆ ಥರದ್ದು ಹಾಕಿ ಆ ಫೋಟೋ ಬರೋ ಥರ ಮಾಡಿದ್ದಾರೆ. ಅಣ್ಣನ ಅಪ್ಪಂದು ಮತ್ತು ಮಗಳ ಫೋಟೋ ಮಾಡಿದ್ದಾರೆ. ಈ ಥರ ಇತ್ತು ಡೆಕೋರೇಷನ್ ಎಲ್ಲ. ನಾವು ಎಲ್ಲ ಮುಗಿಸ್ಕೊಂಡು ಓಡಾಡ್ಕೊಂಡು ಮತ್ತು ಇನ್ನೊಂದು ಸಾರಿ ನಾವೆಲ್ಲ ಹೋಗಿದ್ವಲ್ಲ, ಇನ್ನೂ ಸ್ವಲ್ಪ ಜನ ಇದ್ದರು. ಇನ್ನು ಮತ್ತೆ ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ರು. ಫೋಟೋಸ್ ಎಲ್ಲ ತೆಗೆಸ್ಕೊಂಬಿಟ್ಟು ನಾವು ಕೂಡ ಇನ್ನು ಎಲ್ಲ ರೆಸಾರ್ಟ್ ಒಂದು ರೌಂಡ್ ಓಡಾಡ್ಕೊಂಬಂದ್ವಿ ಹೆಂಗಿದೆ ಅಂತ. ರೆಸಾರ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ರಿಸೆಪ್ಷನ್ಸ್ಗೆ, ಮೆಹಂದೀಸ್ಗೆ ಅಥವಾ ನಾರ್ಮಲಾಗಿ ಬರ್ತ್ಡೇ ಪಾರ್ಟೀಸ್ಗೆ ಈ ಥರ ನೇಮಿಂಗ್ ಸೆರೆಮನಿ ಎಲ್ಲ ಸಖತ್ತಾಗಿರುತ್ತೆ. ಮಾತ್ರ ಸಖತ್ತಾಗಿದೆ. ಈ ಪಾಂಡ್ಗಳಲ್ಲೆಲ್ಲ ಫಿಶ್ ಬಿಟ್ಟಿದ್ದಾರೆ. ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಿದ್ರು. ಆ ಪಾಂಡ್ ಹತ್ರ ಹೋಗಿ ಫಿಶಸ್ನ ಆಟ ಆಡಿಸ್ತಾ ಕೂತಿದ್ರು. ಇನ್ನು ನಾವು ಹೊರ್ಟು ಬಂದ್ವಿ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಡೈನಿಂಗ್ ಹಾಲಿಗೆ ಬಂದ್ವಿ. ಇದು ಡೈನಿಂಗ್ ಹಾಲ್ ಪಕ್ಕ ಈ ಥರ ಇದೆ. ಊಟಕ್ಕೆ ಹೋದ್ವಿ. ಊಟದೆಲ್ಲ ಎಲ್ಲ ಸ್ವೀಟ್ಸ್ ಇತ್ತು, ತಿನ್ಕೊಂಡು ನಾವಿನ್ನು ಜುಡಿಯೋಗೆ ಬಂದ್ವಿ. ಜುಡಿಯೋಲಿ ಸ್ವಲ್ಪ ಬಟ್ಟೆಗಳನ್ನ ನೋಡಿಬಿಟ್ಟು ಅಲ್ಲಿ ಚೆನ್ನಾಗಿತ್ತು. ಒಂದಷ್ಟು ಬಟ್ಟೆಗಳನ್ನ ನಾನು ತಗೊಂಡು ಇನ್ನು ನಾವು ಬಂದಿದ್ದು ಮನೆಗೆ ಹೊರಟು. ಥ್ಯಾಂಕ್ ಯು ಯಾರೆಲ್ಲ ನೋಡ್ತಿದ್ದೀರಾ.